ಇವಾಗ ನೀವು ಕ್ಷಮಾಪಣೆಯನ್ನು ಕೊಡದೆ ಹೋದರೆ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕಹಿ ಭಾವನೆ ಮೂಡುತ್ತೆ. ಒಂದು ರೀತಿಯಲ್ಲಿ ಆ ಬಿಟರ್ನೆಸ್ ಅಂತಾರಲ್ಲ, ಒಂದು ರೀತಿಯಲ್ಲಿ ಕಹಿಯಾದ ಒಂದು ಭಾವನೆಗಳು ನಿಮ್ಮಲ್ಲಿ ಮೂಡಿ ನಿಮ್ಮನ್ನು ಅದು ಯಾವಾಗಲೂ ಹಿಡಿದಿಡುತ್ತೆ. ಎರಡನೇದಾಗಿ ಇದು ನಿಮ್ಮಲ್ಲಿರುವಂಥ ಒಂದು ನ್ಯೂನ್ಯತೆಯನ್ನು ತೋರಿಸುತ್ತೆ. ಏನು, ಕ್ಷಮಾಪಣೆಯ ಗುಣ ಇಲ್ಲದೇ ಇರುವುದು ಸಹ ಒಂದು ನ್ಯೂನ್ಯತೆ. ಅದು ನಿಮ್ಮಲ್ಲಿ ಒಂದು ಎಂಪ್ಟಿನೆಸ್ ಥರ, ಒಂದು ವ್ಯಾಕ್ಯೂಮ್ ಥರ, ಖಾಲಿ ಜಾಗ ಥರ ಅದೊಂದು ಕಾಣಿಸುತ್ತೆ. ಮೂರನೇದಾಗಿ ನಿಮ್ಮಲ್ಲಿ ಪರಿಪೂರ್ಣತೆ ಇಲ್ಲದೇ ಇರುವಂಥದ್ದನ್ನು ಅದು ತೋರಿಸುತ್ತೆ. ಯಾಕಂದರೆ ನೀವು ಪರಿಪೂರ್ಣರಾಗಿದ್ದೀರಾ ಅಂದರೆ ಈ ಎಲ್ಲ ಕ್ಷೇತ್ರದಲ್ಲೂ ಸಹ ನೀವೇನಾದರೂ ಒಂದು ಮಾಡುವಂಥದ್ದು ಇರಬೇಕು. ಅಲ್ಲಿಗೆ ಕ್ಷಮಾಪಣೆ ಇಲ್ಲದೆ ಹೋದಾಗ ನಿಮ್ಮಲ್ಲಿ ಆ ಪರಿಪೂರ್ಣತೆ ಇಲ್ಲದೇ ಇರುವಂಥದ್ದನ್ನು ಅದು ತೋರಿಸುತ್ತೆ. ನಾಲ್ಕನೇದಾಗಿ ನೀವು ಯಾವತ್ತಿಗೂ ಇನ್ನೊಬ್ಬರನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಹೌದು ಅಲ್ವಾ? ಕ್ಷಮಾಪಣೆ ಕೊಡದೆ ಹೋದಾಗ ಪ್ರತಿಯೊಬ್ಬರನ್ನು ನೀವು ಸಂಶಯದಿಂದನೇ ನೋಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇದು ನೀವು ಕ್ಷಮಿಸದೆ ಹೋದಾಗ. ಇವಾಗ ನೀವು ಕ್ಷಮಿಸಿದಾಗ ಏನಾಗುತ್ತೆ, ಏನೋ ಒಂದು ಭಾರ ಕಳ್ಕೊಂಡಿರೋ ರೀತಿಯಲ್ಲಿ ಆಗುತ್ತೆ. ಕ್ಷಮಿಸಿದಾಗ ನೀವು ಲಿಟ್ರಲಿ ಆ ಒಂದು ಪರಿಸ್ಥಿತಿಯಿಂದ ಮುಂದೆ ಹೋಗಬೇಕು ಅನ್ನುವಂಥ ಆಲೋಚನೆ ಮಾಡಿರ್ತೀರ. ಆಗ ನೀವು ಕ್ಷಮಿಸಿದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆ ಪರಿಸ್ಥಿತಿಯಿಂದ ಹೊರಬರಲು ಆಲೋಚನೆ ಮಾಡಿದ್ದೀರ ಅಂತ ಅರ್ಥ.